ನೇರವಾಗಿ ನಾನು ಕೇಳಿದೆ ಸರ್, ನೀವು ಕೂಡ ತಾಯಿ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಕ್ಕೆ ಅವರಿಂದ ಬಂದ ನೇರವಾದ ಪ್ರಶ್ನೆ, ನಿಮಗೇನೆ ಪ್ರಶ್ನೆ ಕೇಳಿದ್ರು. ರಾಜಶೇಖರ್ ಪಾಟೀಲ್ರು ಸಹೋದರರು ಸೇರ್ಕೊಂಡು ಅವ್ರ ತಾಯಿಯವರನ್ನ ಬಾಡಿಗೆ ಮನೇಲಿ ಬಿಟ್ಟಿದ್ದಾರೆ ಬೀದರ್ನಲ್ಲಿ, ಕೇಳಿ ಅವ್ರಿಗೆ ಪ್ರಶ್ನೆನಾ ಅಂತ ಹೇಳಿ. ಏನಂತ ತಮ್ಮ ತಾಯಿನ ತಾವು ಸರಿಯಾಗಿ ನೋಡ್ಕೊಳ್ತೀವಿ, ಬಾಡಿಗೆ ಮನೇಲಿ ಬಿಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಪಾಪ ನಮ್ಮ ತಾಯಿಯವರು ಕೇಳಿಬೆ, ಯಾಕೆ ಬಾಡಿಗೆ ಮನೆಗೆ ಇಕ್ಕೋಣ, ನಾವು ಯಾಕೆ ಬಾಡಿಗೆ ಮನೆಗೆ ಇಕ್ಕೋಣ? ಸಿದ್ದು ಪಾಟೀಲ್ ತಾಯಿ ತಂದಿ ಯಾರ ಮನೆಗಿದ್ರು ಅಂತ ಕೇಳಿ. ಸಿದ್ದು ಪಾಟೀಲ್ಗ ನೀವೇ ಹೇಳ್ಬೇಡಿ. ಸಿದ್ದು ಪಾಟೀಲ್ ತಾಯಿ ತಂದಿ ಯಾರ ಮನೆಗಿದ್ರು? ಹುಮ್ನಾಬಾದ್ ಅಲ್ಲಿ ಯಾರ ಮನೆಗಿದ್ರು? ಇವ್ರಿಗೆ ಇರ್ತಕ್ಕಂಥ ಮನೆ ವ್ಯವಸ್ಥೆ ಇತ್ತ ಸಿದ್ದು ಪಾಟೀಲ್ಗ? ನೀವು ನೇರವಾಗಿ ಕೇಳಿ ಅವರಿಗೆ. ಸಿದ್ದು ಪಾಟೀಲ್ ನಮ್ಮ ಮನೆಯಲ್ಲಿ, ಹುಮ್ನಾಬಾದ್ ಅಲ್ಲಿ ನಮ್ಮ ಮನೆ ಇರ್ತಕ್ಕಂಥದ್ದು, ನಮ್ಮ ತಂದೆ ಬಂದಿರ್ತಕ್ಕಂಥ ಮನೆ, ನಮ್ಮ ಮುತ್ತೆ ಅಜ್ಜ ಕೊಟ್ಟಿರ್ತಕ್ಕಂಥ ಮನೆ, ಆ ಮನೆಯಲ್ಲಿ ಭಿಕ್ಷೆ ಬೇಡಿ ಇರ್ತಕ್ಕಂಥವ್ರು ಸಿದ್ದು ಪಾಟೀಲ್. ಈ ನಮ್ಮ ತಾಯಿಯರ ಬಗ್ಗೆ ನಮ್ಮ ಬಗ್ಗೆ ಇವ್ರೇನ್ ಮಾತಾಡ್ತಾರ? ಎಲ್ಲ ಒಂದ್ ಕಡೆ ರಾಜಕೀಯ ವಿಚಾರಕ್ಕೆ, ಜನರ ವಿಚಾರಕ್ಕೆ ಇರಬೇಕಾಗಿತ್ತು. ಇದು ಹದಮೀರು ಹೋಗ್ತಿದೆ ಅಂತ ಅನ್ನಿಸ್ತಾ ಇಲ್ವಾ? ನಾನು ಎರಡೂ ಕಡೆಯವ್ರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಕೇಳ್ತಿದ್ದೀನಿ ಸರ್. ನೋಡಿ ಮೇಡಮ್, ನಂದು ವಿಚಾರ ಇಷ್ಟ ಇದೆ. ನಾವೆಲ್ಲಿ ಕೂಡ ಅವರಿಗೆ ನೀವು ಹಂಗ ನಾವು ಹಂಗ ಅಂತ ನಾವು ಹೋಗ್ತಾ ಇಲ್ಲ. ಅವ್ರು ಪದೇ ಪದೇ ಮೈಮೆ ಕೆರೆಸ್ತಾ ಇದಾರ. ಇದೇ ಒಂದು ವೇಳೆ ಇದೇ ಪರಿಸ್ಥಿತಿ ಇತ್ತು ಅಂದ್ರೆ ಅದು ಸಮಯನೇ ಹೇಳ್ತದೆ ಉತ್ತರ. ನಾವೇನು ಮಾಡಕ್ಕಾಗಲ್ಲ, ಸಮಯನೇ ಉತ್ತರ ಕೊಡ್ತಾವ. ಬಳ್ಳಾರಿ ಘಟನೆನ ಕಂಪೇರ್ ಮಾಡ್ಲಿ ಮಾತನಾಡಿಕ್ ಶುರು ಮಾಡ್ಬಿಟ್ಟಿದ್ದಾರೆ. ಇದು ಬೀದರ್ ಜಿಲ್ಲೆಗೆ ನೋ ಡೌಟ್ ಕಪ್ಪು ಚುಕ್ಕೆ ಸರ್. ಇನ್ ಕೇಸ್ ಏನಾದ್ರೂ ನಿನ್ನೆ ಕೆಡಿಪಿ ಮೀಟಿಂಗ್ ನಲ್ಲಿ ಖಾಸಗಿ ಗನ್ಮಾನ್ಗಳು ಬಳ್ಳಾರಿಯಲ್ಲಿ ಇದ್ದಂಗೆ ಅವ್ರ ಕೈಯಲ್ಲಿ ಗನ್ ಇದ್ದಿದ್ರೆ ಏನಾಗ್ ಹೋಗ್ತಿತ್ತೋ ಅನಾಹುತ ಅಂತ ಹೇಳಿ ಜನ ಮಾತಾಡ್ತಿದ್ದಾರೆ. ಇಲ್ಲ ನೋಡಿ, ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಬೀದರ್ದಲ್ಲಿ ಆಗಿರ್ತಕ್ಕಂಥ ಘಟನೆ ನನಗನ್ನಿಸ್ತದ ನನ್ನ ರಾಜಕೀಯ ಜೀವನದಲ್ಲಿ ಇದು ಮೊದಲನೇದು. ಯಾವಾಗಲೂ ಕೂಡ ನಾನಾಗ್ಲಿ, ಈಶ್ವರ್ ಖಂಡ್ರೆ ಆಗ್ಲಿ, ರೈಬ್ ಖಾನ್ ಆಗ್ಲಿ ಸುಮಾರು ವರ್ಷದಿಂದ ಸುದೀರ್ಘ ಜನರ ಸೇವೆಯಲ್ಲಿ ತೊಡಗಿದ್ವಿ. ಹಿಂದೆ ಪ್ರಭು ಚವ್ಹಾಣ್ ಮಂತ್ರಿಗಳಿದ್ರು, ರೇವನಾಯ್ ಬುಳುಮ್ಗಿ ಇದ್ರು, ಅನೇಕ ಜನ ಸಚಿವರು ಇದ್ರು. ಅವ್ರ ಜೊತೆಲಿ ನಾವು ಕೆಲಸ ಕೂಡ ಮಾಡಿದ್ವಿ. ನಾವು ಸಚಿವರಾಗಿದ್ದಾಗ ಕೂಡ ಅವರು ನಮ್ಮ ಜೊತೆಯಲ್ಲಿ ಅನೇಕ ಶಾಸಕರು ವಿರೋಧ ಪಕ್ಷದವರು ಕೆಲಸ ಮಾಡಿದ್ದಾರೆ. ಎಂದೂ ಇಂಥ ಹಂತಕ್ಕೆ ಯಾರು ಕೂಡ ಹೋಗ್ಲಿಲ್ಲ. ಈ ಹಂತಕ್ಕೆ ಬರಬೇಕಾಗಿತ್ತು ಅಂತಂದ್ರೆ ಈ ಕ್ರಿಮಿನಲ್ಸ್ ಏನ್ ಬಂದಿದಾರಲ್ಲ, ಈ ಕ್ರಿಮಿನಲ್ಸ್ ಬಂದಿದ್ದ ಸಲುವಾಗಿ ಇದೆಲ್ಲ ನಡೀತಾ ಇದೆ, ಬೇರೆ ಏನೂ ಇಲ್ಲ. ಯಾರು ವಿಧಾನಸಭೆಯಲ್ಲಿ ನಾವೆಲ್ಲ ದೇವಸ್ಥಾನ ಅಂತ ನಾವು ಭಾವಿಸ್ತೀವಿ. ನಾವು ಏನಲ್ಲಿ ಹೋಗಿ ಚರ್ಚೆ ಆಗ್ಬೇಕು, ಏನಿದಿರ್ಬೇಕು, ಅದೆಲ್ಲ ಬಹಳ ಒಳ್ಳೆ ರೀತಿಯಿಂದ ನಾವು ಚರ್ಚೆ ಮಾಡ್ತಕ್ಕಂಥದ್ದು. ನಾವು ಜನರಿಗೆ ಏನ್ ಸಂದೇಶ ಕೊಡಬೇಕು, ನಾವು ಶಾಸಕರಾದವರು ನಾವು ಕ್ಷೇತ್ರ ವ್ಯಾಪ್ತಿಯಲ್ಲಿ ಏನ್ ಸಂದೇಶ ಕೊಡ್ಬೇಕು ಹೇಳಿ. ಒಳ್ಳೆ ಕಾರ್ಯ ನಿರ್ವಹಣೆ ಮಾಡ್ತಕ್ಕಂಥದ್ದು ಮಾಡ್ಬೇಕು ತಾನೆ. ಎಲ್ಲಿ ಒಂದಾದ್ರೂ ಇವ್ರು ಒಳ್ಳೆ ಕೆಲಸ ಮಾಡಿದಾರ ನೀವು ಹೇಳಿ, ಒಂದಾದ್ರೂ ತೋರ್ಸಿ ಅಂತ ಹೇಳಿ. ಇವ್ರು ಏನ್ ಹೇಳ್ತಾ ಇದ್ರು, ಹುಮ್ನಾಬಾದ್ ಅಭಿವೃದ್ಧಿನೇ ಆಗಿಲ್ಲ. ಏನ್ ಅಭಿವೃದ್ಧಿ ಆಗ್ಬೇಕಪ್ಪ? ಏನ್ ಅಭಿವೃದ್ಧಿ ಆಗಿಲ್ಲ? ಏನೀಗ 2 ವರ್ಷದಲ್ಲೇ ಹುಮ್ನಾಬಾದ್ ಅಭಿವೃದ್ಧಿ ಆಯ್ತಾ? ನೀವೇ ಹೇಳಿ. ಇವತ್ತು ಹುಮ್ನಾಬಾದ್ ಬನ್ನಿ ನೀವು, ಏನ್ ಅಭಿವೃದ್ಧಿ ಆಗ್ಬೇಕು, ಏನ್ ಡೆವಲಪ್ಮೆಂಟ್ ಆಗ್ಬೇಕು? ಎಲ್ಲನೂ ಕೂಡ ಡೆವಲಪ್ಮೆಂಟ್ ಆಗಿದೆ. ಇವರು ಬಂದಾಗ 2.5 ವರ್ಷವೇ ಡೆವಲಪ್ಮೆಂಟ್ ಆಯ್ತು ಅಂತ ಹೇಳ್ತಾರೆ. ಪಾಪ ಏನ್ ಈಶ್ವರ್ ಖಂಡ್ರೆ ಅವರ ಜೊತೆಯಲ್ಲಿ ಸಿದ್ದು ಪಾಟೀಲ್ ಅವರು ಚೆನ್ನಾಗಿದ್ದಾರೆ. ಈಶ್ವರ್ ಖಂಡ್ರೆ ಅವರ ವಿರುದ್ಧವಾಗಿ ನಿಮಗ ಅಸಮಾಧಾನ ಇದೆ. ಇದು ಕೂಡ ಕಾರಣವಾಗ್ತಾ ಇದೆಯಾ ರಾಜಕೀಯ ವೈಷಮ್ಯಕ್ಕೆ ಅನ್ನೋ ಮಾತು? ನೋಡಿ, ನಾವು ಹಿಂದೂ ಕೂಡ ಈಶ್ವರ್ ಖಂಡ್ರೆ ಅವರು ನಾವು ಬಹಳ ಸೋದರತ್ವದಿಂದ ನಾವೆಲ್ಲ ಜೊತೆಗಾಗಿ. ಈಶ್ವರ್ ಖಂಡ್ರೆ ಅವರು ಕೂಡ ಮೇಡಮ್ ಅವರೇ 2008ರಲ್ಲಿ ಶಾಸಕರಾಗಿದ್ದಾರೆ. ನಾನು 2003ರಲ್ಲಿ ಪ್ರಥಮವಾಗಿ 2003ರಲ್ಲಿ ನಾನು ಶಾಸಕನಾಗಿದ್ದೀನಿ. ನಾನು ಈಶ್ವರ್ ಖಂಡ್ರೆ ಅವರು ಒಳ್ಳೆ ರೀತಿಯಿಂದ ಬೀದರ್ ಜಿಲ್ಲೆ ಅಭಿವೃದ್ಧಿಗೋಸ್ಕರ ನಾವು ಸತತವಾಗಿ ನಾವೆಲ್ಲ ಒಬ್ರು ಕಾರ್ಯಗಳು ಕೆಲಸಗಳು ಮಾಡಿದ್ವಿ. ಇದು ಒಂದು ಪಕ್ಷದಲ್ಲಿ ಇದ್ದಾಗ ಸ್ವಲ್ಪ ನಮ್ಗ ಅವರಿಗೆ ಅಜಾತ್ರ ಏನೋ ಪಕ್ಷ ಸಂಘಟನೆ ಬಗ್ಗೆ ಇರ್ಬೋದು, ಪಕ್ಷದ ಬಗ್ಗೆ ಇರ್ಬೋದು, ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಅದಕ್ಕೆ ಬಿಟ್ರೆ ಈಶ್ವರ್ ಖಂಡ್ರೆ ಅವರಿಗೆ ನನಗ ವೈಯಕ್ತಿಕವಾದಂತ ಯಾವುದೂ ಭಿನ್ನಾಭಿಪ್ರಾಯ ಇಲ್ಲ. ಈಗ ನಿನ್ನೆ ಕೆಡಿಪಿ ಸಭೆಯಲ್ಲಾದ ಗಲಭೆಯಿಂದ ಬೀದರಲ್ಲಿ, ಹುಮ್ನಾಬಾದ್ ನಲ್ಲಿ ಇನ್ಫ್ಯಾಕ್ಟ್ ಇವತ್ತು ಕೂಡ 144 ಸೆಕ್ಷನ್ ಜಾರಿಯಲ್ಲಿದೆ ಸರ್. ಇಬ್ಬರು ರಾಜಕೀಯ ನಾಯಕರ ನಡುವಿನ ಗಲಾಟೆಯಿಂದ ಜನ ಸಫರ್ ಆಗ್ಬೇಕಾ ಅಂತ? ಇಲ್ಲ ನೋಡಿ, ನಾನು ಈಗಾಗಲೇ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೂಡ ನಾನು ಮಾತಾಡಿದ್ದೀನಿ. ಹುಮ್ನಾಬಾದ್ ಡಿವೈಎಸ್ಪಿ ಕೂಡ ನಾನು ಮಾತಾಡಿದ್ದೀನಿ. ಇವತ್ತು 5 ಗಂಟೆ ನಂತರ, 5 ಗಂಟೆನೋ 6 ಗಂಟೆ ನಂತರ ನಾವು ಇದು 144 ವಿಡ್ರಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಯಾವುದೂ ಅಂತ ಘಟನೆ ಇಲ್ಲ. ಇದು ಇಲ್ಲಿ ಬೀದರ್ನಲ್ಲಿ ಆಗಿರ್ತಕ್ಕಂಥ ಘಟನೆ. ಇವತ್ತು ಯಾಕೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಇಂಥ ದೊಡ್ಡ ಕ್ರಮ ತಗೊಂಡಿದ್ದಾರೆ ಅಂದ್ರೆ, ಮೊನ್ನೆ ನಡೀತಕ್ಕಂಥ ಬಳ್ಳಾರಿ ಘಟನೆ ಏನಾಗಿದೆ, ಆ ಬಳ್ಳಾರಿ ಘಟನೆ ನೋಡಿ ಇವತ್ತು ಅವ್ರಿಗೆ ಏನೋ ಮತ್ತೆ ಬೀದರ್ ಹುಮ್ನಾಬಾದ್ ಅಲ್ಲಿ ಏನಾದ್ರು ಆಗಬಹುದು ಅಂತ. ಇಲ್ಲಿ ಏನೂ ಆಗಲ್ಲ ಮ್ಯಾಮ್, ಇವ್ರು ಏನು ಮಾಡಕ್ಕಾಗಲ್ಲ. ಸಿದ್ದು ಪಾಟೀಲ್ ಇವ್ರು ಸುಮ್ಮನೆ ಅಷ್ಟೇ
ಇಲ್ಲಿ ಯಾರು ಏನು ಮಾಡಕ್ಕಾಗಲ್ಲ. ಕಾನೂನು ಪ್ರಕಾರ ಕಾನೂನು ಚೌಕಟ್ಟಲ್ಲಿ ನಾವೆಲ್ಲರೂ ಕೂಡ ನಡೀತಕ್ಕಂಥದ್ದು. ನಾನು ನಿನ್ನೆ ಪೊಲೀಸ್ ವರಿಷ್ಠಾಧಿಕಾರಿ ಕೂಡ ನಾನು ಹೇಳಿದೀನಿ, ಸರ್ ಕಾನೂನು ಚೌಕಟ್ಟಲ್ಲಿ ನಾವು ಕೆಲಸ ಮಾಡ್ತೀವಿ. ಕಾನೂನು ಬಿಟ್ಟು ಮೀರಿ ಹೋದ್ರೆ ನಾವು ಕೂಡ ಕಾನೂನು ಬಿಟ್ಟು ಹೋದ್ರೆ ಫಸ್ಟ್ ನಮ್ಮನ್ನ ಅರೆಸ್ಟ್ ಮಾಡಿ, ಫಸ್ಟ್ ನಮಗೆ ಅರೆಸ್ಟ್ ಮಾಡಿ, ಆಮೇಲೆ ವಿರೋಧಿಗಳಿಗೆ ಅರೆಸ್ಟ್ ಮಾಡಿ. ಕಾನೂನು ಚೌಕಟ್ಟಲ್ಲಿ ನಾವು ಇಡ್ತೀವಿ ಅಂತ ನಾನು ಇದು ಕೂಡ ನಿನ್ನೆ ಗುಲ್ಬರ್ಗದಿಂದ ಬಂದಂತ ಡಿಐಜಿ ಕೂಡ ಅಶ್ಯೂರೆನ್ಸ್ ಕೊಟ್ಟಿದ್ದೀನಿ. ಬೀದರ್ ಎಸ್ಪಿ ಕೂಡ ನಾನು ಈ ಮಾತು ಹೇಳಿದ್ದೀನಿ. ಸಂಕ್ರಮ ಕೈಗೊಳ್ಳಬೇಕು ಅಂದ್ರೆ ಸೀಟಿಂದ ಎದ್ದು ಹೋಗಿ ಹಲ್ಲೆ ಮಾಡ್ಲಿಕ್ಕೆ ಮುಂದಾಗಿದ್ದು ಮೊದಲು ತಮ್ಮ ಸಹೋದರರಾದ ಭೀಮರಾವ್ ಪಾಟೀಲ್ರು ಅನ್ನೋ ಆರೋಪ ಇದೆ ಸರ್. ಅವ್ರ ಮೇಲೂ ಕ್ರಮ ಆಗ್ಬೇಕಲ್ಲ ಲಾಜಿಕಲ್ ನೋಡೋದಿದ್ರೆ. ನೋಡಿ ಮೇಡಮ್, ಭೀಮರಾವ್ ಪಾಟೀಲ್ ಇರ್ಬೋದು, ನಾನಿರ್ಬೋದು, ನಮ್ಮಪ್ಪ ಇರ್ಬೋದು, ಯಾರು ತಪ್ಪು ಮಾಡ್ತಾರೋ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ಅಧಿಕಾರ ಅವರಿಗಿದೆ. ಬಟ್ ಅದು ಯಾಕೆ ಬಂತು ಅನ್ನೋದು ಅದನ್ನು ಕೂಡ ತಾವು ಕೇಳಬೇಕು. ಯಾಕೆ ಬಂತು ಅನ್ನೋದು ಅದ್ರ ಬಗ್ಗೆ ಕೂಡ ತಾವು ವಿಮರ್ಶೆ ಮಾಡಬೇಕು. ಸರಿ ಸರ್, ಕಡೆಯದಾಗಿ ಈ ಗಲಾಟೆಯಿಂದಾಗಿ ಎಲ್ಲಿ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವಕ್ಕೆ ತೊಂದರೆ ಆಗುತ್ತೋ ಅನ್ನೋ ಆತಂಕ ಹುಮ್ನಾಬಾದ್ ಹಾಗೆ ಬೀದರ್ ಜಿಲ್ಲೆಯ ಜನರದ್ದಿರಬಹುದು. ಅದಕ್ಕೆ ನಿಮ್ಮಿಂದ ಉತ್ತರ ಬೇಕು. ನೋಡಿ ಮ್ಯಾಮ್, ವೀರಭದ್ರೇಶ್ವರ ಜಾತ್ರಾ ನಾನಿರ್ಬೋದು, ಸಿದ್ದು ಪಾಟೀಲ್ ಇರ್ಬೋದು, ನಮ್ಲಿಂದ ಯಾರಿಂದ ಕೂಡ ಜಾತ್ರಾ ಮಾಡಕ್ ಆಗೋದಿಲ್ಲ. ಅದು ವೀರಭದ್ರೇಶ್ವರ ಇಂತ ಪವರ್ಫುಲ್ ದೇವರಿದ್ದಾರ. ಅವರು ಇದು ಲಕ್ಷಾಂತರ ಜನ ಬರ್ತಾರೆ ವೀರಭದ್ರೇಶ್ವರ ದೇವಸ್ಥಾನ ಜಾತ್ರೆಗೆ, ಲಕ್ಷಾಂತರ ಜನ. ಇವತ್ತು ಅವರಿಗೆ ಆದಂತ ಕಾರ್ಯ ಇವತ್ತಿಲ್ಲಿ ವಾಲಂಟಿಯರ್ಸ್ ಇದ್ದಾರೆ. ಇವತ್ತು ಸಾವಿರಾರು ಜನ ವಾಲಂಟಿಯರ್ಸ್ ಇದ್ದಾರೆ. ಹುಮ್ನಾಬಾದ್ ಅವರು ಇದ್ದಾರ, ಅಕ್ಕಪಕ್ಕ ಹಳ್ಳಿಗಳಿಂದ ಬರ್ತಾರ. ಅವರೆಲ್ಲ ಕೂಡಿ ಈ ಜಾತ್ರಾ ಮಹೋತ್ಸವ ಮಾಡೋದು. ನಾವು ಬರೇ ನಿಮ್ರಿತ ಹೆಸರಿಗೋಸ್ಕರ MLA, MLC, ಎಕ್ಸ್ ಮಿನಿಸ್ಟರ್ ಅಲ್ಲ. ಇದು ಜನಸಾಮಾನ್ಯರಾಗಿ ಆ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲ ಜನ ಸಹಭಾಗಿತ್ವದಿಂದ ಈ ಜಾತ್ರಾ ಉತ್ಸವ ಆಗ್ತದ. ಮತ್ತು ಪ್ರತಿ ವರ್ಷದಂತೆ ಯಾವ ರೀತಿ ಜಾತ್ರಾ ಆಗ್ತದೆ ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಈ ಹುಮ್ನಾಬಾದ್ ವೀರಭದ್ರೇಶ್ವರ ಜಾತ್ರಾ ಯಶಸ್ವಿಯಾಗಿ ಆಗ್ತದ ಅಂತ ನಾನು ವೈಯಕ್ತಿಕವಾದ ವಿಚಾರ ನಿಮ್ಗೆ ಬರಕ್ ತರ್ತೇನೆ. ರೈಟ್ ಸರ್, ಧನ್ಯವಾದ. ಇಷ್ಟೊತ್ತು ರಿಪಬ್ಲಿಕ್ ಕನ್ನಡಕ್ಕೆ ಸಮಯ ಕೊಟ್ಟದಕ್ಕೆ ಹಾಗೆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟದಕ್ಕೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನೇರವಾಗಿ ನಾನು ಕೇಳಿದೆ ಸರ್, ನೀವು ಕೂಡ ತಾಯಿ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಕ್ಕೆ ಅವರಿಂದ ಬಂದ ನೇರವಾದ ಪ್ರಶ್ನೆ ನಿಮಗೇನೆ ಪ್ರಶ್ನೆ ಕೇಳಿದ್ರು. ರಾಜಶೇಖರ್ ಪಾಟೀಲ್ರು ಸಹೋದರರು ಸೇರ್ಕೊಂಡು ಅವ್ರ ತಾಯಿಯವರನ್ನ ಬಾಡಿಗೆ ಮನೇಲಿ ಬಿಟ್ಟಿದ್ದಾರೆ ಬೀದರ್ನಲ್ಲಿ, ಕೇಳಿ ಅವ್ರಿಗೆ ಪ್ರಶ್ನೆನಾ ಅಂತ ಹೇಳಿ. ಏನಂತ ತಮ್ಮ ತಾಯಿನ ತಾವು ಸರಿಯಾಗಿ ನೋಡ್ಕೊಳ್ತೀವಿ, ಬಾಡಿಗೆ ಮನೇಲಿ ಬಿಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಪಾಪ ನಮ್ಮ ತಾಯಿಯವರು ಕೇಳಿ ಯಾಕೆ ಬಾಡಿಗೆ ಮನೆಗೆ ಇಕ್ಕೋಣ, ನಾವು ಯಾಕೆ ಬಾಡಿಗೆ ಮನೆಗೆ ಇಕ್ಕೋಣ? ಸಿದ್ದು ಪಾಟೀಲ್ ತಾಯಿ ತಂದಿ ಯಾರ ಮನೆಗಿದ್ರು ಅಂತ ಕೇಳಿ. ಸಿದ್ದು ಪಾಟೀಲ್ಗ ನೀವೇ ಹೇಳ್ಬೇಡಿ. ಸಿದ್ದು ಪಾಟೀಲ್ ತಾಯಿ ತಂದಿ ಯಾರ ಮನೆಗಿದ್ರು? ಹುಮ್ನಾಬಾದ್ ಅಲ್ಲಿ ಯಾರ ಮನೆಗಿದ್ರು? ಇವ್ರಿಗೆ ಇರ್ತಕ್ಕಂಥ ಮನೆ ವ್ಯವಸ್ಥೆ ಇತ್ತ ಸಿದ್ದು ಪಾಟೀಲ್ಗ? ನೀವು ನೇರವಾಗಿ ಕೇಳಿ ಅವರಿಗೆ. ಸಿದ್ದು ಪಾಟೀಲ್ ನಮ್ಮ ಮನೆಯಲ್ಲಿ ಹುಮ್ನಾಬಾದ್ ಅಲ್ಲಿ ನಮ್ಮ ಮನೆ ಇರ್ತಕ್ಕಂಥದ್ದು, ನಮ್ಮ ತಂದೆ ಬಂದಿರ್ತಕ್ಕಂಥ ಮನೆ, ನಮ್ಮ ಮುತ್ತ ಅಜ್ಜ ಕೊಟ್ಟಿರ್ತಕ್ಕಂಥ ಮನೆ, ಆ ಮನೆಯಲ್ಲಿ ಭಿಕ್ಷೆ ಬೇಡಿ ಇರ್ತಕ್ಕಂಥವ್ರು ಸಿದ್ದು ಪಾಟೀಲ್. ಈ ನಮ್ಮ ತಾಯಿಯರ ಬಗ್ಗೆ ನಮ್ಮ ಬಗ್ಗೆ ಇವ್ರೇನ್ ಮಾತಾಡ್ತಾರ? ಎಲ್ಲೋ ಒಂದ್ ಕಡೆ ರಾಜಕೀಯ ವಿಚಾರಕ್ಕೆ, ಜನರ ವಿಚಾರಕ್ಕೆ ಇರಬೇಕಾಗಿತ್ತು. ಇದು ಹದಮೀರು ಹೋಗ್ತಿದೆ ಅಂತ ಅನ್ನಿಸ್ತಾ ಇಲ್ವಾ? ನಾನು ಎರಡೂ ಕಡೆಯವ್ರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಕೇಳ್ತಿದ್ದೀನಿ ಸರ್. ನೋಡಿ ಮೇಡಮ್, ನಂದು ವಿಚಾರ ಇಷ್ಟ ಇದೆ. ನಾವೆಲ್ಲಿ ಕೂಡ ಅವರಿಗೆ ನೀವು ಹಾಂಗ ನಾವು ಹಾಂಗ ಅಂತ ನಾವು ಹೋಗ್ತಾ ಇಲ್ಲ. ಅವ್ರು ಪದೇ ಪದೇ ಮೈಮೆ ಕೆರೆಸ್ತಾ ಇದಾರ. ಇದೇ ಒಂದು ವೇಳೆ ಇದೇ ಪರಿಸ್ಥಿತಿ ಇತ್ತು ಅಂದ್ರೆ ಅದು ಸಮಯನೇ ಹೇಳ್ತದೆ ಉತ್ತರ. ನಾವೇನು ಮಾಡಕ್ಕಾಗಲ್ಲ, ಸಮಯನೇ ಉತ್ತರ ಕೊಡ್ತಾವ. ಬಳ್ಳಾರಿ ಘಟನೆನ ಕಂಪೇರ್ ಮಾಡ್ಲಿ ಮಾತನಾಡಿಕ್ ಶುರು ಮಾಡ್ಬಿಟ್ಟಿದ್ದಾರೆ. ಇದು ಬೀದರ್ ಜಿಲ್ಲೆಗೆ ನೋ ಡೌಟ್ ಕಪ್ಪು ಚುಕ್ಕೆ ಸರ್. ಇನ್ ಕೇಸ್ ಏನಾದ್ರೂ ನಿನ್ನೆ KDP ಮೀಟಿಂಗ್ ನಲ್ಲಿ ಖಾಸಗಿ ಗನ್ಮ್ಯಾನ್ಗಳು ಬಳ್ಳಾರಿಯಲ್ಲಿ ಇದ್ದಂಗೆ ಅವ್ರ ಕೈಯಲ್ಲಿ ಗನ್ ಇದ್ದಿದ್ರೆ ಏನಾಗ್ ಹೋಗ್ತಿತ್ತೋ ಅನಾಹುತ ಅಂತ ಹೇಳಿ ಜನ ಮಾತಾಡ್ತಿದ್ದಾರೆ. ಇಲ್ಲ ನೋಡಿ, ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಬೀದರ್ದಲ್ಲಿ ಆಗಿರ್ತಕ್ಕಂಥ ಘಟನೆ ನನಗನ್ನಿಸ್ತದ ನನ್ನ ರಾಜಕೀಯ ಜೀವನದಲ್ಲಿ ಇದು ಮೊದಲನೇದು. ಯಾವಾಗಲೂ ಕೂಡ ನಾನಾಗ್ಲಿ, ಈಶ್ವರ್ ಖಂಡ್ರೆ ಆಗ್ಲಿ, ರಹೀಬ್ ಖಾನ್ ಆಗ್ಲಿ ಸುಮಾರು ವರ್ಷದಿಂದ ಸುದೀರ್ಘ ಜನರ ಸೇವೆಯಲ್ಲಿ ತೊಡಗಿದ್ವಿ. ಹಿಂದೆ ಪ್ರಭು ಚವ್ಹಾಣ್ ಮಂತ್ರಿಗಳಿದ್ರು, ರೇವನಾಯಕ್ ಗುಳುಮ್ಗಿ ಇದ್ರು, ಅನೇಕ ಜನ ಸಚಿವರು ಇದ್ರು. ಅವ್ರ ಜೊತೆಲಿ ನಾವು ಕೆಲಸ ಕೂಡ ಮಾಡಿದ್ವಿ. ನಾವು ಸಚಿವರಾಗಿದ್ದಾಗ ಕೂಡ ಅವರು ನಮ್ಮ ಜೊತೆಯಲ್ಲಿ ಅನೇಕ ಶಾಸಕರು ವಿರೋಧ ಪಕ್ಷದವರು ಕೆಲಸ ಮಾಡಿದ್ದಾರೆ. ಎಂದೂ ಇಂಥ ಹಂತಕ್ಕೆ ಯಾರು ಕೂಡ ಹೋಗ್ಲಿಲ್ಲ. ಈ ಹಂತಕ್ಕೆ ಬರಬೇಕಾಗಿತ್ತು ಅಂತಂದ್ರೆ ಈ ಕ್ರಿಮಿನಲ್ಸ್ ಏನ್ ಬಂದಿದಾರಲ್ಲ, ಈ ಕ್ರಿಮಿನಲ್ಸ್ ಬಂದಿದ್ದ ಸಲುವಾಗಿ ಇದೆಲ್ಲ ನಡೀತಾ ಇದೆ, ಬೇರೆ ಏನೂ ಇಲ್ಲ. ಯಾರು ವಿಧಾನಸಭೆಯಲ್ಲಿ ನಾವೆಲ್ಲ ದೇವಸ್ಥಾನ ಅಂತ ನಾವು ಭಾವಿಸ್ತೀವಿ. ನಾವು ಏನಲ್ಲಿ ಹೋಗಿ ಚರ್ಚೆ ಆಗ್ಬೇಕು, ಏನಿದಿರಬೇಕು, ಅದೆಲ್ಲ ಬಹಳ ಒಳ್ಳೆ ರೀತಿಯಿಂದ ನಾವು ಚರ್ಚೆ ಮಾಡ್ತಕ್ಕಂಥದ್ದು. ನಾವು ಜನರಿಗೆ ಏನ್ ಸಂದೇಶ ಕೊಡ್ಬೇಕು, ನಾವು ಶಾಸಕರಾದವರು ನಾವು ಕ್ಷೇತ್ರ ವ್ಯಾಪ್ತಿಯಲ್ಲಿ ಏನ್ ಸಂದೇಶ ಕೊಡ್ಬೇಕು ಹೇಳಿ. ಒಳ್ಳೆ ಕಾರ್ಯ ನಿರ್ವಹಣೆ ಮಾಡ್ತಕ್ಕಂಥದ್ದು ಮಾಡ್ಬೇಕು ತಾನೆ. ಎಲ್ಲಿ ಒಂದಾದ್ರೂ ಇವ್ರು ಒಳ್ಳೆ ಕೆಲಸ ಮಾಡಿದಾರ ನೀವು ಹೇಳಿ, ಒಂದಾದ್ರೂ ತೋರ್ಸಂತ ಹೇಳಿ. ಇವ್ರು ಏನ್ ಹೇಳ್ತಾ ಇದ್ರು, ಹುಮ್ನಾಬಾದ್ ಅಭಿವೃದ್ಧಿನೇ ಆಗಿಲ್ಲ,
ಏನ್ ಅಭಿವೃದ್ಧಿ ಆಗ್ಬೇಕಪ್ಪ? ಏನ್ ಅಭಿವೃದ್ಧಿ ಆಗಿಲ್ಲ? ಏನೀಗ 2 ವರ್ಷದಲ್ಲೇ ಹುಮ್ನಾಬಾದ್ ಅಭಿವೃದ್ಧಿ ಆಯ್ತಾ? ನೀವೇ ಹೇಳಿ. ಇವತ್ತು ಹುಮ್ನಾಬಾದ್ ಬನ್ನಿ ನೀವು. ಏನ್ ಅಭಿವೃದ್ಧಿ ಆಗ್ಬೇಕು? ಏನ್ ಡೆವಲಪ್ಮೆಂಟ್ ಆಗ್ಬೇಕು? ಎಲ್ಲನೂ ಕೂಡ ಡೆವಲಪ್ಮೆಂಟ್ ಆಗಿದೆ. ಇವನು ಬಂದಾಗ 2.5 ವರ್ಷಕ್ಕೆ ಡೆವಲಪ್ಮೆಂಟ್ ಆಯ್ತು ಅಂತ ಹೇಳ್ತಾರೆ. ಪಾಪ ಏನ್ ಈಶ್ವರ್ ಖಂಡ್ರೆ ಅವರ ಜೊತೆಯಲ್ಲಿ ಸಿದ್ದು ಪಾಟೀಲ್ ಅವರು ಚೆನ್ನಾಗಿದ್ದಾರೆ. ಈಶ್ವರ್ ಖಂಡ್ರೆ ಅವರ ವಿರುದ್ಧವಾಗಿ ನಿಮಗ ಅಸಮಾಧಾನ ಇದೆ. ಇದು ಕೂಡ ಕಾರಣವಾಗ್ತಾ ಇದೆಯಾ ರಾಜಕೀಯ ವೈಷಮ್ಯಕ್ಕೆ ಅನ್ನೋ ಮಾತು? ನೋಡಿ, ನಾವು ಹಿಂದೂ ಕೂಡ ಈಶ್ವರ್ ಖಂಡ್ರೆ ಅವರು ನಾವು ಬಹಳ ಸೋದರತ್ವದಿಂದ ನಾವೆಲ್ಲ ಜೊತೆಗಾಗಿ. ಈಶ್ವರ್ ಖಂಡ್ರೆ ಅವರು ಕೂಡ ಮೇಡಮ್ ಅವರೇ 2008ರಲ್ಲಿ ಶಾಸಕರಾಗಿದ್ದಾರೆ. ನಾನು 2003ರಲ್ಲಿ ಪ್ರಥಮವಾಗಿ 2003ರಲ್ಲಿ ನಾನು ಶಾಸಕನಾಗಿದ್ದೀನಿ. ನಾನು ಈಶ್ವರ್ ಖಂಡ್ರೆ ಅವರು ಒಳ್ಳೆ ರೀತಿಯಿಂದ ಬೀದರ್ ಜಿಲ್ಲೆ ಅಭಿವೃದ್ಧಿಗೋಸ್ಕರ ನಾವು ಸತತವಾಗಿ ನಾವೆಲ್ಲ ಒಬ್ರು ಕಾರ್ಯಗಳು ಕೆಲಸಗಳು ಮಾಡಿದ್ವಿ. ಇದು ಒಂದು ಪಕ್ಷದಲ್ಲಿ ಇದ್ದಾಗ ಸ್ವಲ್ಪ ನಮ್ಗ ಅವರಿಗೆ ಅಜಾತ್ರ ಏನೋ ಪಕ್ಷ ಸಂಘಟನೆ ಬಗ್ಗೆ ಇರ್ಬೋದು, ಪಕ್ಷದ ಬಗ್ಗೆ ಇರ್ಬೋದು, ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಅದಕ್ಕೆ ಬಿಟ್ರೆ ಈಶ್ವರ್ ಖಂಡ್ರೆ ಅವರಿಗೆ ನನಗ ವೈಯಕ್ತಿಕವಾದಂತ ಯಾವುದೂ ಭಿನ್ನಾಭಿಪ್ರಾಯ ಇಲ್ಲ. ಈಗ ನಿನ್ನೆ ಕೆಡಿಪಿ ಸಭೆಯಲ್ಲಾದ ಗಲಭೆಯಿಂದ ಬೀದರ್ ಅಲ್ಲಿ ಹುಮ್ನಾಬಾದ್ ನಲ್ಲಿ ಇನ್ಫ್ಯಾಕ್ಟ್ ಇವತ್ತು ಕೂಡ 144 ಸೆಕ್ಷನ್ ಜಾರಿಯಲ್ಲಿದೆ ಸರ್. ಇಬ್ಬರು ರಾಜಕೀಯ ನಾಯಕರ ನಡುವಿನ ಗಲಾಟೆಯಿಂದ ಜನ ಸಫರ್ ಆಗ್ಬೇಕಾ ಅಂತ? ಇಲ್ಲ ನೋಡಿ, ನಾನು ಈಗಾಗಲೇ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೂಡ ನಾನು ಮಾತಾಡಿದ್ದೀನಿ. ಹುಮ್ನಾಬಾದ್ ಡಿವೈಎಸ್ಪಿ ಕೂಡ ನಾನು ಮಾತಾಡಿದ್ದೀನಿ. ಇವತ್ತು 5 ಗಂಟೆ ನಂತರ 5 ಗಂಟೆನೋ 6 ಗಂಟೆ ನಂತರ ನಾವು ಇದು 144 ವಿಡ್ರಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಯಾವುದೂ ಅಂತ ಘಟನೆ ಇಲ್ಲ. ಇದು ಇಲ್ಲಿ ಬೀದರ್ನಲ್ಲಿ ಆಗಿರ್ತಕ್ಕಂಥ ಘಟನೆ. ಇವತ್ತು ಯಾಕೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಇಂಥ ದೊಡ್ಡ ಕ್ರಮ ತಗೊಂಡಿದ್ದಾರೆ ಅಂದ್ರೆ, ಮೊನ್ನೆ ನಡೀತಕ್ಕಂಥ ಬಳ್ಳಾರಿ ಘಟನೆ ಏನಾಗಿದೆ, ಆ ಬಳ್ಳಾರಿ ಘಟನೆ ನೋಡಿ ಇವತ್ತು ಅವ್ರಿಗೆ ಏನೋ ಮತ್ತೆ ಬೀದರ್ ಹುಮ್ನಾಬಾದ್ ಅಲ್ಲಿ ಏನಾದ್ರೂ ಆಗಬಹುದು ಅಂತ. ಇಲ್ಲಿ ಏನೂ ಆಗಲ್ಲ ಮ್ಯಾಮ್. ಇವ್ರು ಏನು ಮಾಡಕ್ಕಾಗಲ್ಲ. ಸಿದ್ದು ಪಾಟೀಲ್ ಇವ್ರು ಸುಮ್ಮನೆ ಅಷ್ಟೇ. ಇಲ್ಲಿ ಯಾರು ಏನು ಮಾಡಕ್ಕಾಗಲ್ಲ. ಕಾನೂನು ಪ್ರಕಾರ ಕಾನೂನು ಚೌಕಟ್ಟಲ್ಲಿ ನಾವೆಲ್ಲರೂ ಕೂಡ ನಡೀತಕ್ಕಂಥದ್ದು. ನಾನು ನಿನ್ನೆ ಪೊಲೀಸ್ ವರಿಷ್ಠಾಧಿಕಾರಿ ಕೂಡ ನಾನು ಹೇಳಿದ್ರಿ, ಸರ್ ಕಾನೂನು ಚೌಕಟ್ಟಲ್ಲಿ ನಾವು ಕೆಲಸ ಮಾಡ್ತೀವಿ. ಕಾನೂನು ಬಿಟ್ಟು ಮೀರಿ ಹೋದ್ರೆ ನಾವು ಕೂಡ ಕಾನೂನು ಬಿಟ್ಟು ಹೋದ್ರೆ ಫಸ್ಟ್ ನಮ್ಮನ್ನು ಅರೆಸ್ಟ್ ಮಾಡಿ, ಫಸ್ಟ್ ನಮಗೆ ಅರೆಸ್ಟ್ ಮಾಡಿ, ಆಮೇಲೆ ವಿರೋಧಿಗಳಿಗೆ ಅರೆಸ್ಟ್ ಮಾಡಿ. ಕಾನೂನು ಚೌಕಟ್ಟಲ್ಲಿ ನಾವು ಇರ್ತೀವಿ ಅಂತ ನಾನು ಇದು ಕೂಡ ನಿನ್ನೆ ಗುಲ್ಬರ್ಗದಲ್ಲಿ ಬಂದಂತ ಡಿಐಜಿ ಕೂಡ ಅಶ್ಯೂರೆನ್ಸ್ ಕೊಟ್ಟಿದ್ದೀನಿ. ಬೀದರ್ ಎಸ್ಪಿ ಕೂಡ ನಾನು ಈ ಮಾತು ಹೇಳಿದ್ದೀನಿ. ಸಂಕ್ರಮ ಕೈಗೊಳ್ಳಬೇಕು ಅಂದ್ರೆ ಸೀಟಿಂದ ಎದ್ದು ಹೋಗಿ ಹಲ್ಲೆ ಮಾಡ್ಲಿಕ್ಕೆ ಮುಂದಾಗಿದ್ದು ಮೊದಲು ತಮ್ಮ ಸಹೋದರರಾದ ಭೀಮರಾವ್ ಪಾಟೀಲ್ರು ಅನ್ನೋ ಆರೋಪ ಇದೆ ಸರ್. ಅವ್ರ ಮೇಲೂ ಕ್ರಮ ಆಗ್ಬೇಕಲ್ಲ ಲಾಜಿಕಲ್ ನೋಡೋದಿದ್ರೆ? ನೋಡಿ ಮೇಡಮ್, ಭೀಮರಾವ್ ಪಾಟೀಲ್ ಇರ್ಬೋದು, ನಾನಿರ್ಬೋದು, ನಮ್ಮಪ್ಪ ಇರ್ಬೋದು, ಯಾರು ತಪ್ಪು ಮಾಡ್ತಾರೋ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ಅಧಿಕಾರ ಅವರಿಗಿದೆ. ಬಟ್ ಅದು ಯಾಕೆ ಬಂತು ಅಂಬೋದು ಅದನ್ನು ಕೂಡ ತಾವು ಕೇಳಬೇಕು. ಯಾಕೆ ಬಂತು ಅಂಬೋದು ಅದ್ರ ಬಗ್ಗೆ ಕೂಡ ತಾವು ವಿಮರ್ಶೆ ಮಾಡಬೇಕು. ಸರಿ ಸರ್, ಕಡೆಯದಾಗಿ ಈ ಗಲಾಟೆಯಿಂದಾಗಿ ಎಲ್ಲಿ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವಕ್ಕೆ ತೊಂದರೆ ಆಗುತ್ತೋ ಅನ್ನೋ ಆತಂಕ ಹುಮ್ನಾಬಾದ್ ಹಾಗೆ ಬೀದರ್ ಜಿಲ್ಲೆಯ ಜನರದ್ದಿರಬಹುದು. ಅದಕ್ಕೆ ನಿಮ್ಮಿಂದ ಉತ್ತರ ಬೇಕು. ನೋಡಿ ಮ್ಯಾಮ್, ವೀರಭದ್ರೇಶ್ವರ ಜಾತ್ರಾ ನಾನಿರ್ಬೋದು, ಸಿದ್ದು ಪಾಟೀಲ್ ಇರ್ಬೋದು, ನಮ್ಲಿಂದ ಯಾರಿಂದ ಕೂಡ ಜಾತ್ರಾ ಮಾಡಕ್ ಆಗೋದಿಲ್ಲ. ಅದು ವೀರಭದ್ರೇಶ್ವರ ಇಂಥ ಪವರ್ಫುಲ್ ದೇವರಿದ್ದಾರ. ಅವರು ಇದು ಲಕ್ಷಾಂತರ ಜನ ಬರ್ತಾರೆ ವೀರಭದ್ರೇಶ್ವರ ದೇವಸ್ಥಾನ ಜಾತ್ರೆಗೆ, ಲಕ್ಷಾಂತರ ಜನ. ಇವತ್ತು ಅವರಿಗೆ ಆದಂತ ಕಾರ್ಯ ಇವತ್ತಿಲ್ಲಿ ವಾಲಂಟಿಯರ್ಸ್ ಇದ್ದಾರೆ. ಇವತ್ತು ಸಾವಿರಾರು ಜನ ವಾಲಂಟಿಯರ್ಸ್ ಇದ್ದಾರೆ. ಹುಮ್ನಾಬಾದ್ ಅವರು ಇದ್ದಾರ, ಅಕ್ಕಪಕ್ಕ ಹಳ್ಳಿಗಳಿಂದ ಬರ್ತಾರ. ಅವರೆಲ್ಲ ಕೂಡಿ ಈ ಜಾತ್ರಾ ಮಹೋತ್ಸವ ಮಾಡೋದು. ನಾವು ಬರೇ ನಿಮ್ಮಿತ ಹೆಸರಿಗೋಸ್ಕರ MLA, MLC, ಎಕ್ಸ್ ಮಿನಿಸ್ಟರ್ ಎಲ್ಲ, ಇದು ಜನಸಾಮಾನ್ಯರಾಗಿ ಆ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲ ಜನ ಸಹಭಾಗಿತ್ವದಿಂದ ಈ ಜಾತ್ರಾ ಉತ್ಸವ ಆಗ್ತದ. ಮತ್ತು ಪ್ರತಿ ವರ್ಷದಂತೆ ಯಾವ ರೀತಿ ಜಾತ್ರಾ ಆಗ್ತದೆ ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಈ ಹುಮ್ನಾಬಾದ್ ವೀರಭದ್ರೇಶ್ವರ ಜಾತ್ರಾ ಯಶಸ್ವಿಯಾಗಿ ಆಗ್ತದ ಅಂತ ನಾನು ವೈಯಕ್ತಿಕವಾದ ವಿಚಾರ ನಿಮ್ಗೆ ಬರಕ್ ತರ್ತೀನಿ. ರೈಟ್ ಸರ್, ಧನ್ಯವಾದ. ಇಷ್ಟೊತ್ತು ರಿಪಬ್ಲಿಕ್ ಕನ್ನಡಕ್ಕೆ ಸಮಯ ಕೊಟ್ಟದಕ್ಕೆ ಹಾಗೆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟದಕ್ಕೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.